ಡಿಕೆ ಇಸ್ ಬ್ಯಾಕ್. ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ಭದ್ರತೆಯನ್ನು ಏರಿಸಲಾಗಿದೆ. ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಬಹಳ ಜನ ಈಗಲೂ ಅಲ್ಲಿ ಕಾಯ್ತಾ ಇದ್ದಾರೆ. ಹೀಗಾಗಿ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಎಸ್ ಸುಭಾಷ್ ಸರ್, ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಆಡಿಯೋ ರೇಸ್ ಮಾಡಿ. ಅದೇ ಯಾವ ಎಕ್ಸ್ಪೆಕ್ಟೇಷನ್ ಅನ್ನ ಅವರ ಬೆಂಬಲಿಗರು ಅವರಿಂದ ಇಟ್ಕೊಂಡಿದ್ರು, ಆ ರೀತಿಯಾದಂಥ ಒಂದು ಆಡಳಿತ ಎರಡನೇ ಅವಧಿ ಒಳಗಡೆ ಅವರಿಂದ ಬರಲಿಲ್ಲ ಅನ್ನುವ ಕಾರಣಕ್ಕೆ ಬಹಳಷ್ಟು ಜನ ಅಸಮಾಧಾನಗೊಂಡಿದ್ರು. ಈ ಅಸಮಾಧಾನಗೊಂಡಂತ ಜನ ಯಾರು ಕೂಡ ಅವರ ವಿರೋಧಿಗಳಲ್ಲ. ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಇಟ್ಕೊಂಡವರು, ಅವರ ಬೆಂಬಲಿಗರೇ ಆದವರು ಕೂಡ ಡೈಲ್ಯೂಟ್ ಆದ್ರಲ್ಲ ಸಿದ್ದರಾಮಯ್ಯ, ಕಾಂಪ್ರಮೈಸ್ ಆಗ್ತಾ ಇದ್ದಾರಲ್ಲ. ಯಾವ ರೀತಿ ಮೊದಲನೇ ಅವಧಿ ಒಳಗಡೆ ಅಧಿಕಾರವನ್ನ ಕೊಟ್ಟಿದ್ರು ಆ ರೀತಿ ಅವರು ಮಾಡಲಿಲ್ಲ. ಅನೇಕ ವಿಷಯಗಳಲ್ಲಿ ಅವರಿಂದ ಆ ಥರದ ಗಟ್ಟಿ ನಿರ್ಧಾರಗಳು ಬರಲಿಲ್ಲ ಅನ್ನುವ ಅಸಮಾಧಾನ ಇತ್ತು ಅನ್ನೋದನ್ನ ನಾನು ಹೇಳಿ ಹೊರಟಿದ್ದೆ. ನೀವೇನೋ ಪತ್ರಕರ್ತರ ವಿಚಾರ ಮಾತಾಡಿದ್ರಿ, ಅವರು ಯಾವ ಅರ್ಥದೊಳಗಡೆ ಪೋಸ್ಟ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಅಂದ್ರೆ ನೀವು ಯಾವ ಲೈನಲ್ಲಿ ಮಾತಾಡ್ತಿದ್ರೋ ಅದೇ ಲೈನಲ್ಲಿ ಒಂದು ಭ್ರಮ ನಿರಸನ, ಅಂದ್ರೆ ಮುಗಿನ ಕೆಳಗಡೆ ಭ್ರಷ್ಟಾಚಾರ ನಡೀತಾ ಇದ್ರು, ಅಕ್ರಮ ಅನಾಚಾರಗಳು ನಡೀತಾ ಇದ್ರು, ಅದರ ವಿರುದ್ಧ ಸರಿಯಾದಂತಹ ಒಂದು ದಿಟ್ಟವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ವಿಫಲರಾದರು. ಅವ್ರು ಏನು 2013ರಲ್ಲಿ ಯಾವ ತತ್ವ ಸಿದ್ಧಾಂತಗಳ ಬೇಸ್ಗಳ ಅಡಿಯಲ್ಲಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಂಡ್ರು, ಅದಕ್ಕೇನೆ ಅವರು ವಿರುದ್ಧವಾದಂಥ ಕಾಂಪ್ರಮೈಸ್ಡ್ ಫಿಗರ್ ಆಗಿ ಕಂಡರು ಅನ್ನೋ ಥರದಲ್ಲಿ ಒಂದು ಅರ್ಥದಲ್ಲಿ ಅವರು ಬಹಳ ರಿಲ್ಯಾಕ್ಸ್ಡ್ ಆಗಿ ಏನೋ ಮೈ ಮರ್ತಿದ್ರು ಎರಡನೇ ಅವಧಿ ಒಳಗಡೆ ಅಂತ ಹೇಳ್ಬೋದು. ಅಂದ್ರೆ ಇನ್ನೇನು ನನಗೆಲ್ಲ ಸಿಗ್ತಾ ಇರೋದು ಈಗ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರೋದು ಮತ್ತು ಏನೋ ಅದೊಂದು ಅಗ್ರಿಮೆಂಟ್ ಆಗಿದ್ರೆ ಆ ಅಗ್ರಿಮೆಂಟ್ದು ಟೈಮ್ ಮುಗಿದ ನಂತರನೂ ಕೂಡ ಮುಂದುವರಿತಾ ಇರೋದು, ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡ್ತಾ ಇರೋದು, ಇವೆಲ್ಲವನ್ನು ನೋಡಿದ ಮೇಲೆ ಅವರು ಒಂದು ರೀತಿ ಒಳಗಡೆ ಬಹಳ ತೃಪ್ತರಾಗಿ ಬಿಟ್ಟಿದ್ರು. ಹೀಗಾಗಿ ಬೇರೆ ಅವ್ರ ಸುತ್ತಮುತ್ತಲ ಏನ್ ನಡೀತಾ ಇದೆ ಅದನ್ನ ಅವರು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಅನೇಕರು ಈ ಒಂದು ಅವರ ನಿರ್ಲಕ್ಷ್ಯವನ್ನ, ಇಗ್ನೋರೆನ್ಸ್ ಅನ್ನ ಅಥವಾ ಈ ವಿಚಾರವನ್ನು ಯಾರು ದುರುಪಯೋಗ ಮಾಡ್ಕೊಳ್ತಿದ್ರು ಅದು ಅವ್ರಿಗೆ ಗೊತ್ತಿದ್ರು ಕೂಡ ಸಿದ್ದರಾಮಯ್ಯನವರು ಕಣ್ಮುಚ್ಕೊಂಡಿದ್ರು ಅಥವಾ ಮೈ ಮರೆತಿದ್ರು ಅನ್ನುವ ಆರೋಪ ಅವ್ರ ಮೇಲೆ ಇದೆ. ಅದೇ ಕಾರಣಕ್ಕೆ ಎರಡನೇ ಅವಧಿ ಒಳಗಡೆ ಅವರ ಆಡಳಿತವನ್ನ ಮೊದಲನೇ ಅವಧಿಗೆ ಹೋಲಿಸಿದಾಗ ಇದಕ್ಕೆ ಬಹಳ ಉತ್ತಮವಾದಂತ ಆಡಳಿತ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಲೋಪಗಳಿದ್ವು, ವಿಶೇಷವಾಗಿ ಭ್ರಷ್ಟಾಚಾರದಲ್ಲೂ ವಿಚಾರದಲ್ಲೂ ಕೂಡ ಬಹಳಷ್ಟು ಆರೋಪಗಳಿದ್ವು. ಬಿಜೆಪಿಯ ಗವರ್ಮೆಂಟ್ ಮೇಲೆ 40% ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಇವರ ಅಧಿಕಾರಾವಧಿ ಒಳಗಡೆನೂ ಕೂಡ ಅದಕ್ಕೂ ಮೀರಿದ ಪರ್ಸೆಂಟೇಜು, ಅದಕ್ಕಿಂತಲೂ ಹೆಚ್ಚಿನ ಪರ್ಸೆಂಟೇಜು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವ ಒಂದು ಆರೋಪಗಳಿದ್ವು. ಆದ್ರೆ ಈ ಯಾವ ವಿಷಯಗಳನ್ನು ಕೂಡ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ, ಅವುಗಳನ್ನು ಅಡ್ರೆಸ್ ಮಾಡುವಂತ ಪ್ರಯತ್ನವನ್ನ ಮಾಡಲಿಲ್ಲ ಅನ್ನುವ ಆರೋಪ ಅವ್ರ ಮೇಲೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸುಭಾಷ್ ಸರ್, ಸುದೀರ್ಘ 3 ತಾಸುಗಳ ಕಾಲ ನಮ್ಮ ಜೊತೆಗೆ ತಾವು ಡಿಬೇಟಲ್ಲಿ ಭಾಗವಹಿಸಿದ್ವಿ. ಸೊ ತಮಗೂ ಗೊತ್ತಿದೆ, ಡೆವಲಪ್ಮೆಂಟ್ಸ್ ಇದ್ದಾಗ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ತಮ್ಮಂಥ ಹಿರಿಯ ಅನುಭವಿ ಪತ್ರಕರ್ತರು ಸುದೀರ್ಘವಾದಂತಹ ಈ ರಾಜಕಾರಣವನ್ನು ವರದಿ ಮಾಡಿ ಕಣ್ಣಾರೆ ಕಂಡಂಥವ್ರು. ಸೊ ನಮ್ಮಂಥವ್ರಿಗೆ ಅವೆಲ್ಲ ತುಂಬ ಕುತೂಹಲದ ಮತ್ತು ಜ್ಞಾನಾರ್ಜನೆಯ ವಿಷಯಗಳಾದ್ದರಿಂದ ನಿಮ್ಮನ್ನು ಭಾಳಷ್ಟು ಹೊತ್ತು ಕೂರಿಸ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ.
ಓಕೆ ಸರ್, ಹೈಕಮಾಂಡ್ಗೆ ಏನು ಪಾಠ ಸರ್ ಈ 2020 2.5 ಈ ಥರದ ಒಂದು ಏನು ಆ ಸಮಯಕ್ಕೆ ಜಾರಿಕೊಳ್ಳೋದಕ್ಕೆ ಯಾವುದೋ ಒಂದು ಫಾರ್ಮುಲಾ ಸೂತ್ರ ಅಂತ ಈ ಥರದ ಫಾರ್ಮುಲಾ ಕಂಡುಹಿಡಿತಾರಲ್ಲ ಸರ್, 2.5 ವರ್ಷ ಇಲ್ಲಾಂದರೆ 2020 ಇಂಥವು ಎಷ್ಟು ಆಘಾತಕಾರಿ ಮತ್ತು ಮುಂದಿನ ದಿನಗಳಲ್ಲಿ ದುಷ್ಪರಿಣಾಮಗಳನ್ನು ಬೀರಬಹುದು ಅನ್ನುವಂಥ ಪಾಠ ಕಲ್ತಿರುತ್ತಾ ಹೈಕಮಾಂಡ್? ಕಾಕತಾಳಿ ಏನಪ್ಪ ಅಂದರೆ 2023 ಮೇ ಕಾಲದಲ್ಲಿ ಅದೇನೋ ಕಾಕತಾಳಿ ಗೊತ್ತಿಲ್ಲ, ಮೊಟ್ಟ ಮೊದಲು ಇಂಗ್ಲೀಷ್ ಚಾನಲ್ ಒಂದರಲ್ಲಿ ಚರ್ಚೆ ಮಾಡುವಾಗ ನಾನೇ ಈ ಮಾತು ಹೇಳಿಬಿಟ್ಟಿದ್ದೆ, 50-50 ಮಾಡ್ತಾರೆ ಇವರು ಅಂತೇಳಿ. ದ್ಯಾಟ್ಸ್ ಓನ್ಲಿ ಅಂತ ಹಾಗೆ ಆಯ್ತದು. ಅದು ಇಟ್ ಇಸ್ ಜಸ್ಟ್ ಕೋಇನ್ಸಿಡೆನ್ಸ್. ಆದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸರ್ತಿ ಪಾರ್ಟಿ ಹೈಕಮಾಂಡ್ ಕೂಡ ಭಾಳ ಕ್ಲಿಷ್ಟಕರದ ಪರಿಸ್ಥಿತಿ ಎದುರಾಗಿಬಿಡ್ತದೆ. ಈಗ DK ಶಿವಕುಮಾರ್ಗೂ 2023 ಮೇನಲ್ಲಿ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಹೈಕಮಾಂಡು, ಸಿದ್ದರಾಮಯ್ಯ ಅವ್ರಿಗೂ ಹಿಂದೆ ಸರಿ ಅಂತ ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತು ಇಬ್ಬರು ಕೂಡ ಜಟ್ಟಿಗಳು, ಇಬ್ಬರು ಕೂಡ ಹಿಂದೆ ಸರಿ ಆಸಾಮಿಗಳು ಅಲ್ವೇ ಅಲ್ಲ. ಅದು ವಾರಗಟ್ಟಲೆ ನಡೀತಲ್ಲ ಅದು. ಕೊನೆಗೆ ಒಂದು ಏನೋ ಒಂದು ಈಗ ಸರ್ಕಾರ ಅಂತ ನಡೆಸಬೇಕು, ಅಮೋಘ ಬಹುಮತ ಇದೆ, ಆ ಬಹುಮತಕ್ಕೆ ಅವಮಾನ ಆಗಬಾರ್ದು. ಮತ್ತು ಪರಿಹಾರ ಏನು? ಅವ್ರನ್ನೇ ಕರೆಸಿ ಕೇಳಬೇಕಲ್ಲ, ಏನಪ್ಪ ಹೇಗೆ ಮತ್ತೆ ಇದನ್ನು ಬಗೆಹರಿಸೋದು ಅಂತ ಹೇಳಿದಾಗ ಒಂದು ಕಾರಣ DK ಶಿವಕುಮಾರ್ ಅವರ ಮೇಲಿರುವಂಥ ಕೇಸುಗಳು ಇತ್ಯಾದಿ ಇನ್ನೂ ಫ್ರೆಶ್ ಆಗಿರುವಾಗ ಮತ್ತೆ ಕೇಂದ್ರ ಸರ್ಕಾರ ಏನಾದರೂ ಒಂದು ಕಠಿಣ ಕ್ರಮ ತಗೊಂಡ್ಬಿಟ್ರೆ, ಒಬ್ಬ ಚುನಾಯಿತ ಮುಖ್ಯಮಂತ್ರಿಗೆ ಮೇಲೆ ಈ ಥರ ಕ್ರಮಗಳ ಜಾರಿಗೆ ಬಿಟ್ಟರೆ ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಅವಮಾನ ಆಗ್ತದೆ ಅಂತ ಒಂದು ವಾದ. ಜೊತೆಯಲ್ಲೇ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನ ಮಾತಾಡಿ ಪಾಪ್ಯುಲರೈಸ್ ಮಾಡಿದ್ದಾರೆ, ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಲಿ, ಆಮೇಲೆ 2 ವರ್ಷ ಆದ್ಮೇಲೆ ನೀವು ಬನ್ನಿ ಅಂತ ಒಂದು. ಈಗ ಭಯ ಇಲ್ವಾ ಸರ್, ಕೇಂದ್ರ ಸರ್ಕಾರದ ಭಯ? ಕೆಲವೊಂದು ಕೇಸ್ಗಳಲ್ಲಿ DK ಶಿವಕುಮಾರ್ ರಿಲೀಫ್ ಸಿಕ್ಕಿದೆ, ಈಗ ಸುಪ್ರೀಂ ಕೋರ್ಟ್ ರಿಲೀಫ್ ಸಿಕ್ಕಿದೆ. ಒಂದು ಭಯ ಇದ್ದಿದ್ದೇನೆ, BJP ಮೇಲೆ ಇರೋರಿಗೂ ಕೂಡ ಭಯ ಇರೋದೇನೆ. ಆದರೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ ಈಗ. ಮತ್ತು ಅದೇ ರೀತಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ವಲ್ಲ, ಈಗ ಸಿದ್ದರಾಮಯ್ಯನವ್ರು ಕೂಡ ಭ್ರಷ್ಟಾಚಾರದ ಹೊರತಲ್ಲ, ಅವರು ಕೂಡ ಹೊರತಾಗಿಲ್ಲ. ಈಗ ಅದು ಮೂಡ ಆಗಲಿ ಅಥವಾ ವಾಲ್ಮೀಕಿ ಹಗರಣಗಳಾಗಲಿ, ಈಸ್ ಆಲ್ಸೋ ನೋ ಬೆಟರ್. ಮತ್ತು ಈ 2ನೇ ಅವಧಿಯ ಸರ್ಕಾರದಲ್ಲಿ ಹುಗರ್ ಅವ್ರು ಹೇಳಿದಂಗೆ ಒಂದು ದೊಡ್ಡ ವ್ಯತ್ಯಾಸ ನಾನು ಕಂಡಿದ್ದೇನಪ್ಪ ಅಂದರೆ, ಮೊದಲನೇ ಅವಧಿಯಲ್ಲಿ ಲೋಕಾಯುಕ್ತನ ತೆಗೆದಾಕ್ಬಿಟ್ಟಿದ್ರು. ನಮ್ಮೂರಲ್ಲಿ ಕಳ್ಳತನ ಯಾಕಾಗಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಇಲ್ಲ, ಯಾಕಂದ್ರೆ ರಿಪೋರ್ಟ್ ಆಗಿಲ್ಲ, ಏನು ಆ ಥರ ಆಯಿತು ಪರಿಸ್ಥಿತಿ. 2ನೇ ಅವಧಿಯಲ್ಲಿ ಯಾವ ತಪ್ಪನ್ನು ಯಡಿಯೂರಪ್ಪನವರು ತಮ್ಮ ಮಗನಿಗೆ ಸ್ವಾತಂತ್ರ್ಯ ಕೊಟ್ಟು ಮಾಡಿದ್ರು, ಬಹುಶಃ ಅದೇ ತಪ್ಪನ್ನು ಸಿದ್ದರಾಮಯ್ಯ ಕೂಡ ಮಗನಿಗೆ ಒಂದು ಯಾವುದೇ ನಿಯಂತ್ರಣ ಇಲ್ಲದ ಸ್ವಾತಂತ್ರ್ಯ ಕೊಟ್ಟು ಮಾಡಿದ್ರು ಅಂತ ಇಲ್ಲಿ ಎಸ್ಪೆಷಲಿ ವಿಧಾನಸೌಧದ 3ನೇ ಮಾಡಲಿ ಕೇಳಿ ಬರುವಂಥ ಮಾತು. ಸೊ ಇವೆಲ್ಲ ಕಾರಣಗಳಿರ್ತವೆ. ಹೀಗಿರುವಾಗ ಅಟ್ಲೀಸ್ಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ವರ್ಡ್ ಅಂತ ಹೈಕಮಾಂಡ್ ಈಗ ತೀರ್ಮಾನ ತೊಗೊಂಡಿರ್ಬೋದಲ್ವಾ? ಅಟ್ಲೀಸ್ಟ್ ಒಂದು ಕೊಟ್ಟು ಮಾತಿಗಾದ್ರೂ ನಾವು ಬೆಲೆ ಕೊಡೋಣ. ಆಲ್ ರೈಟ್, ಓಕೆ. ಬಟ್ ರಾಹುಲ್ ಗಾಂಧಿ ಅವರು ಕೂಡ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನಿನ್ನೆಯ ಮೀಟಿಂಗ್ನಲ್ಲಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ವಿಷಯ. ಆ್ಯಂಡ್ ನಿಮ್ಮ ಹಿರಿಯ ಸಚಿವರ ಮೌಲ್ಯಮಾಪನ ಖರಾಬ್ ಆಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಬದಲಾವಣೆಯ ಪರ್ವ ಆರಂಭ ಆಗಿದೆ. ಇದು ಒಂದು ಚೇಂಜ್ ಆಫ್ ಜನರೇಷನ್. ಭಾಳ ಜನ ಸಮಾಜವಾದದ ಕೊನೆಯ ಕೊಂಡಿ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಅದು ಕೂಡ ಬದಿಗೆ ಸರಿದಿದೆ. ಈಗ ಹೊಸ ಬಗೆಯ ಹೊಸ ರೀತಿಯ ರಾಜಕಾರಣ. ಈ ರಾಜಕಾರಣ ಕರ್ನಾಟಕಕ್ಕೆ ಯಾವ ರೀತಿ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ, ಹೊಸ ಮುಖ್ಯಮಂತ್ರಿಗಳ ಭವಿಷ್ಯದ ಕರ್ನಾಟಕ ಹೇಗಿರಲಿದೆ, ನಾವೆಲ್ಲರೂ ಕಾದು ನೋಡೋಣ.